ನಾವು ಬ್ರೈಟ್ ಇಲ್ಲೂ ಇದೆ. ಸೋಯಂ ನಮ್ ರಕ್ಷಿತನ್ ಬಾಯಲ್ಲಿ ನೀರ್ ಬರ್ತಾ ಇದೆ. ನಾನ್ ನಿಮ್ ಫೇಸ್ ಬರೋ ತರ ಮಾಡಿದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಈಗ ಸಂಜೆ ಒಂದು 7 o'clock ಆಗಿದೆ. ನೆಕ್ಸ್ಟ್ ಇವಾಗ ನಾವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು, ಭವಿಷ್ಯ, ರಂಜಿತಾ, ನನ್ನ ರಕ್ಷಿತಾ, ಭಾರತ್, ಗಾಯತ್ರಿ ಅಕ್ಕ ಮತ್ತು ನಾಗರಾಜ್ ಬಾಬಾ. ಬಾಯ್ ರಾಣಿ ಅಕ್ಕ. ರಾಣಿ ಅಕ್ಕ ಮತ್ತು ಗೋಪಾಲಣ್ಣ ಬರ್ತಾ ಇಲ್ಲ. ಸೊ ನಾವಿಷ್ಟೇ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಹಂಗೆ ಹಾಯ್ ಅನ್ನಿ. ನಾವು ಬ್ರೈಟ್ ಇಲ್ಲೂ ಇದೆ ಅನ್ಸುತ್ತೆ. ಸೊ ಗೈಸ್, ನಾವಿವಾಗ ಸಚ್ಚಿದಾನಂದ ಸ್ವಾಮಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಲೈಟಿಂಗ್ ಶೋಗೆ. ಶೇಕ್ ಮಾಡಿದ್ರೆ ಏನಾಗುತ್ತೆ? ಗೈಸ್, ಬಂದಿದ್ದೀವಿ ಟೆಂಪಲ್ ಒಳಗಡೆ. ಟೆಂಪಲ್ ಒಳಗಡೆ ವಿಡಿಯೋಸ್ ನಾಟ್ ಅಲೌಡ್. ಕ್ಯೂ ಅಂತೂ ಸಿಕ್ಕಾಪಟ್ಟೆ ದೊಡ್ಡಾಗಿದೆ. ಹೋಗಿ ನಿಂತ್ಕೊಳ್ಳೋಣ. ಚೆನ್ನಾಗಿತ್ತು. ಗೈಸ್, ತುಂಬ ರಶ್ ಇದೆ ಒಳಗಡೆ. ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಳ್ಳೋ ಹಾಗಿಲ್ಲ. ಹತ್ತದಷ್ಟು ನಿನಗೆ ಸೆಕೆಂಡ್ ಶಾಪ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. Come on. What did I do? Come on. ಹಾಯ್ ಗಾಯ್ಸ್. ತಡಿ. 3, 2, 1 ಗೋ. ಹಾಯ್ ಗಾಯ್ಸ್, ಇವಾಗ ನಾವು ಮೈಸೂರ್ ಪಾಕ್ ತಿನ್ನಕ್ ಹೋಗ್ತಾ ಇದೀವಿ. ಮೈಸೂರ್ ಪಾಕ್ ಪ್ಯಾಲೇಸ್ಗೆ. ವರ್ಲ್ಡ್ ಆಫ್ ಮೈಸೂರ್ ಪಾಕ್. ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಹೋಗ್ತಾ ಇದೀವಿ. ಸೊ ನೀವು ಮೇಕಿಂಗ್ ನ ನೋಡ್ಬೋದು, ವೆರೈಟೀಸ್ ಆಫ್ ಮೈಸೂರ್ ಪಾಕ್ ನೋಡ್ಬೋದು. ಹಂಗೆ ನಾವು ಟೆಸ್ಟಿಂಗ್ ಮಾಡ್ತೀವಿ. ನಾನಂತೂ ಚಾಕ್ಲೇಟ್ ಮೈಸೂರ್ ಪಾಕ್ ತಿಂತೀನಿ. Let's go. So guys, we are near World of Mysore Pak. ಸ್ವಲ್ಪ moderate crowd ಇದೆ. ಮಮ್ಮಿ ಹಾಯ್. ತಿನ್ನೋಣ ಬನ್ನಿ ಮೈಸೂರ್ ಪಾಕ್ನ. ಎಸ್, ಟೇಸ್ಟ್ ಮಾಡ್ತಿರೋದೆ.
ಗೈಸ್ ಇಲ್ಲಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಔಟ್ಲೆಟ್ ಇದೆ. ಎಂಬ್ರಾಯ್ಡ್ರೀಸ್ ಎಲ್ಲ ಮಾಡಿರ್ತಾರೆ. ವರ್ಲ್ಡ್ ಆಫ್ ಮೈಸೂರು ಪಾಕ್. ನಡೀರಿ ಗೈಸ್, ಬನ್ನಿ ಮೇಡಮ್. ಸ್ವಿಚ್ ಆಫ್ ಆಗೋಗಿದೆ ನಂದು ಗೈಸ್. ಹೇಳಿ 1% ಇದೆ. ಒಳ್ಳೇದಾಯ್ತು ಅಲ್ವಾ ಗೈಸ್? ಕಮಾನ್. ಗೈಸ್ ಇಲ್ಲಿ ಮೇಕಿಂಗ್ ಪ್ರೋಸೆಸ್ ಇದೆ ಮೈಸೂರು ಪಾಕ್ದು. ಸೋಯಂ ಅಲ್ಲಿ ಆಟೋಮೇಟೆಡ್ ಕಟ್ಟಿಂಗ್. ತುಪ್ಪ ಬೀಳ್ತಿದೆ ಗೈಸ್, ಹಂಗೆ ಕಲಿಸ್ತಿದೆ ಮಿಷಿನು. ಎಸ್, ಎಷ್ಟೋ ತನಕ ಮಾಡಿ ಮಾಡಿ ಇಟ್ಸ್ ಲುಕಿಂಗ್ ಗ್ಲಾಸಿ ನಾವು. ಎಸ್, ತುಪ್ಪ ಕಾಣಿಸ್ತಿದೆ ಗೈಸ್ ಮೇಲ್ಗಡೆ. ನಮ್ ರಕ್ಷಿತನ್ ಬಾಯಲ್ಲಿ ನೀರು ಬರ್ತಾ ಇದೆ. ಎಸ್, ನಾನ್ ಬರೀ ಚಾಕ್ಲೇಟ್ ಮೈಸೂರು ಪಾಕ್ ತಿನ್ನಕ್ ಕಾಯ್ತಿದ್ದೀನಿ. ತುಪ್ಪ ಗೈಸ್ ಮೈಸೂರು ಪಾಕ್ನ ತೆಗೆದ್ಬಿಟ್ಟು ಇವಾಗ ಮೋಲ್ಡ್ಗೆ ಹಾಕಿದ್ರು. ಗೈಸ್ ಟೇಸ್ಟ್ಗೆ ಅಂತ ಕೊಟ್ಟಿದ್ದಾರೆ. ಮೆಲ್ಟ್ಸ್ ಇನ್ ದ ಮೌತ್. ಹೊರಗೋಗುತ್ತೆ ಗೈಸ್ ಹಂಗೆ. Baba. Taking? Which one is this? Almond. ಮೈಸೂರು ಪಾಕ್ ಮಾತ್ರ ಟ್ರೈ ಕೊಡೋದು, ಇದೆಲ್ಲ ಕೊಡಲ್ಲ. ಗೈಸ್ ವರ್ಲ್ಡ್ ಆಫ್ ಮೈಸೂರು ಪಾಕ್ ಹೋಗ್ಬಿಟ್ಟು ಬಂದಾಯ್ತು. ಸೊ ಇವಾಗ ಎಲ್ಲ ಹೋಗ್ತಾ ಇದೀವಿ. ಮೈಸೂರು ಇದು ಚಾಮುಂಡಿ ಬೆಟ್ಟದ ಮೇಲೆ ಅಲ್ವಾ? ಸೊ ದಟ್ ನಾವು ಸಿಟಿ ಲೈಟ್ಸ್ ನೋಡೋಣ ಅಂತ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನಾವು ಚಾಮುಂಡಿ ಬೆಟ್ಟ ನೈಟ್ ವ್ಯೂ ಕಾಣುತ್ತಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ಅರಮನೆ ನೋಡಿ ಇದೆ. ಮಾವಿನಕಾಯಿ. ಯಾರನ್ನ ವಿಡಿಯೋ ತೆಗಿತೀನಿ? ತಗೊಂಡಿದ್ದಾರೆ. ಟ್ಯಾಂಗಿ ಮಾಡ್ಬೇಕಾಗಿತ್ತು, ಖಾರ ಮಾಡ್ಬಿಟ್ಟವ್ರೆ. ಜಾಸ್ತಿ ಆಗ್ಬೇಕಾಗಿತ್ತು. ನಾವಿಬ್ರು ದ ಬೆಸ್ಟ್ ರಿವ್ಯೂವರ್ ವೆನ್ ಇಟ್ ಕಮ್ಸ್ ಟು ಫುಡ್. ಕೊಡ್ತಾನೆ ಇರ್ತಾರೆ ಇವರು. ಹಿಂಗಿ ತಿದ್ದಿ ಜೋಳ ತಗೋ. ಮಾವಿನಕಾಯಿ ಮಮ್ಮಿಗೆ ಇಷ್ಟ. ನೋ ಯು ಹ್ಯಾವ್. ನಾನು ಹಾಫ್ ನಾನು ಭವಿಷ್ಯ ಹಾಫ್ ತಿಂತೀವಿ. ತಗೋ ಚಿತ್ರ.
ಹಾಂ ದೇರ್. ಓ ಬಾವು, ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ ನೋಡೋದಕ್ಕಿದು. ಗೈಸ್ ಮ್ಯಾಗಿ ಮಾಡ್ತಾ ಇದ್ದಾರೆ. ನೋ ನೋ ನೋ, ಇದು ಮ್ಯಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಗೈಸ್ ನಾನು ನಮ್ಮ ಅಕ್ಕ ಜೋಳ ಬದಲು ಮ್ಯಾಗಿ ತಗೊಳ್ಳೋಣ ಅನ್ಕೊಂಡಿದ್ವಿ. ಬಟ್ ಆದ್ರೆ ಜೋಳ ಹೋಗ್ಬಿಟ್ರೆ ನಮ್ಮ ಮನೇಲಿ ಅಷ್ಟೇ. ಮ್ಯಾಗಿ ಬಿಟ್ರೆ ಇನ್ನೇನು ಸಿಗ್ಲಿಲ್ಲ ನಿಮ್ಗೆ. ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ ನೋಡೋದಕ್ಕೆ ಮ್ಯಾಗಿ ಎಲ್ಲ. ಗೈಸ್ ಮಳೆ ಬರೋ ಥರ ಇಲ್ಲ, ಬಟ್ ತಣ್ಣಗಿದೆ, ಚೆನ್ನಾಗಿ ಚಳಿ ಚಳಿ ಆಗ್ತಾ ಇದೆ. ಅದಕ್ಕೆ ಬಿಸಿ ಬಿಸಿ ಜೋಳ, ಓ ನಿಂಬೆ ಹಣ್ಣೆಲ್ಲ ಹಾಕ್ತಾ ಇದ್ದಾರೆ ಜೋಳಕ್ಕೆ. ಗೈಸ್ ಮ್ಯಾಗಿದು ಸುವಾಸನೆ ಮೂಗಿಗೆ ಬರ್ತಿದೆ ನೋಡು ಗೈಸ್, ಅದು ಗೈಸ್ ಮ್ಯಾಗಿ ಸುವಾಸನೆ ಬರ್ತಾ ಇದೆ ಗೈಸ್. ಚಾನ್ಸ್ ನಾನು ಕರ್ಕೊಂಡು ಬಂದ್ಬಿಟ್ಟಿದ್ರೆ ಅವಾಗಲೇ ಇಲ್ಲಿ ನಿಮ್ಮನ್ನ ಹಾಕಿದ್ದೀನಿ, ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಸ್ಕೊಳ್ಳಿ. ಆ ಕಡೆ ಬನ್ನಿ ಚಿತ್ರಕ್ಕೆ. ಎಷ್ಟು ಮ್ಯಾಗಿ ಎಷ್ಟು? ನಾನ್ ನಿಮ್ ಫೇಸ್ ಬರೋ ತರ ಮಾಡಿದೀನಿ. ಯಮ್ಮ ಕಾಣಿಸ್ತಾ ಇದೆ ನೋಡಿ, ಬಾಯಿನಲ್ಲಿ ನೀರು ಅವಳು ಚಪ್ಪರಿಸ್ಕೊಂಡು ನಿಂತಿದ್ದಾಳೆ. ಹಾ ಗೈಸ್, ಇಲ್ಲಿ ಮ್ಯಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾರು ಬಂದ್ರೆ ತಿನ್ನಿ ಗೈಸ್. ಚಾಮುಂಡಿ ಬೆಟ್ಟ ಇವ್ರ ಹತ್ರನೇ ಮ್ಯಾಗಿ ತಗೊಳ್ಳಿ ಗೈಸ್. ಚೀಸ್ ಮ್ಯಾಗಿ, ಚೀಸ್ ಮ್ಯಾಗಿ, ಮ್ಯಾಗಿ. ಹಾಯ್ ಹೇಳಿ ಸರ್. ಆಯ್ತು. ಅವ್ರು ನೋಡಿ ಎಷ್ಟು ಕನ್ಸರ್ನ್ ಅಂದ್ರೆ ಅವ್ರು ಏನ್ ನಿಮ್ಗೆ ಏನಾಗ್ಬೇಕು. ಮಿಸ್ಸಸ್ ಅವರು. ಹಾ ನೋಡಿ ಗೈಸ್, ಅವ್ರು ಮಿಸ್ಸಸ್, ಅದಕ್ಕೆ ಎಷ್ಟು ಕನ್ಸರ್ನ್. ನಾವ್ ಯಜಮಾನ್ರ ಫೇಸ್ ಬರ್ಲಿ ಅದಕ್ಕೆ ಹಿಡೀರಿ ಅಂತ ಹೇಳ್ಬಿಟ್ಟು. ನೀವು ಹಾಯ್ ಹೇಳಿ. ಸರಿ, ಥ್ಯಾಂಕ್ ಯು ಸರಿ, ಬಾಯ್ ಮೇಡಮ್. ಬಾಯ್ 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 ಸರ್. ಬಾಯ್ ಸರ್. ನೋಡಿ ಅವರೇ ಮಾಡಿರೋದಂತೆ ಎಲ್ಲಾನು. ಆಬ್ವಿಯಸ್ಲಿ ಹ್ಯಾಂಡ್ ಮೇಡ್. ಇಲ್ಲಿ ರಾಗಿದು ಬುದ್ಧ ನೋಡಿ. ಕೆಳಗಡೆ ಬುದ್ಧ ಹೋಗೋಣ. ಎಸ್, ಈ ಎಲಿಫೆಂಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಬಟ್ ಇಲ್ಲ ಅಂದ್ರೆ ಇನ್ನೊಂದು ನೈಸ್ ಕಪಲ್ಸ್ ಇವರಿಬ್ರು. ಅಂಡ್ ನಾವಿಬ್ರು ಬಾಬಾಷಾ. ನಿಮ್ಮ ಮಮ್ಮಿಗೆ ಒಂದು ಕೊಟ್ಬಿಡು. ಇರ್ಲಿ ನಾನು ಆಮೇಲೆ ಇಸ್ಕೊತೀನಿ. ಇವರಿಬ್ರು ಜೋಡಿ ಗೈಸ್. ಒಂದು ಜೋಡಿ ಮುಂದೆ ಹೊಟ್ಟೋಯ್ತು, ಇನ್ನೊಂದು ಜೋಡಿ ಹಿಂದೆ ಇದೆ. ಗೈಸ್ ಏನಪ್ಪ, ಚಾಮುಂಡಿ ಬೆಟ್ಟ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ವ್ಯೂ ಪಾಯಿಂಟ್ನಲ್ಲಿ ಸಿಟಿ ಲೈಟ್ಸ್ ಎಲ್ಲ ಆಯಿತು ಚೆನ್ನಾಗೆ. ಅದು ಇದು ತಿಂದ್ವಿ, ಜೋಳ, ಚುರುಮುರಿ, ಮಾವಿನಕಾಯಿ ಎಲ್ಲನೂ. ಇಟ್ ವಾಸ್ ಅ ಫನ್ ಈವ್ನಿಂಗ್. ಇಟ್ ವಾಸ್ ಅ ಫನ್ ಈವ್ನಿಂಗ್. ಆ್ಯಂಡ್ ಮತ್ತು ಪೀಪಲ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಅಲ್ವಾ ಅಂದಿದ್ದ. ಹಾಂ, ದೇ ಆರ್ ವೆರಿ ಮೈಸೂರು ಪೀಪಲ್ ಆರ್ ಫ್ರೆಂಡ್ಲಿ. ತುಂಬ ಚೆನ್ನಾಗಿ ನೀಟಾಗಿ ಮಾತಾಡಿಸ್ತಾರೆ. ಸೊ ಹ್ಯಾಪಿ ಫೀಲ್ ಆಯಿತು. ನಮ್ಮ ಗಾಯತ್ರಿ ಅಕ್ಕನೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಓಕೆ, ಬಾಯಿಂದ ಹೋಯ್ತು ಅಂತಾನೆ until she eats. Stay tuned. Yes. ಗೈಸ್, ಇಲ್ಲೆಲ್ಲ ಕಡೆ ಲೈಟ್ ಹಾಕಿದ್ರೆ ನಾವು ಪ್ಯಾಲೇಸ್ ಅಂತಕೊಂಡು ಯಾವುದೋ ಮದುವೆ ಛತ್ರನ ಕನ್ಫ್ಯೂಸ್ ಮಾಡ್ಕೊಬಿಟ್ವಿ. ಬಹುಶಃ ಕಿತ್ಕೊಂಡು ಬೇರೆ ಐಡಿಯಾ ಅದಕ್ಕೆ ಹೋಗ್ಬಿಟ್ಟಿತ್ತು. ರಾಹುಲ್ ವೆಟ್ಸ್ ಪ್ರೀತಿ ಗೈಸ್. ರಾಹುಲ್ ವೆಟ್ಸ್ ಪ್ರೀತಿ. ಯಾವ್ದು ತಗೊಳ್ಳೋಣ ಬಾ, ಚೂಸ್ ಮಾಡೋಣ. ಬನ್ನಿ ಎಲ್ಲ ತಗೋಣ. ನನಗೆ ಆಲ್ರೆಡಿ ಒಂದು ಪ್ಯಾಂಟ್ ಫಿಕ್ಸ್ ಆಯ್ತಲ್ಲಿ. ನನಗೂ ಶರ್ಟ್. ನಿಮ್ಗೆ ಹಂಗೆ ಬೀರೂನಲ್ಲಿರೋ ಒಂದ್ ಸ್ಯಾರಿ, ನನಗೂ ಒಂದ್ ಸ್ಯಾರಿ. ಆಮೇಲೆ ಅದ್ರಲ್ಲಿರೋ ಮೇಕಪ್ ಸೆಟ್ ಎಲ್ಲ ನಮ್ಗೆ. ಪರ್ಫ್ಯೂಮ್ ನನಗೆ. ಅದು ಯಾವ್ದದು ಮಸ್ಕರ ನನಗೆ. ನನಗೆ ಲಿಪ್ಸ್ಟಿಕ್.
ರಕ್ಷಿತಾ ಇವ್ರನ್ನ ನಾಳೆನೇ ಒದ್ದೋಡ್ಸು. ಎಷ್ಟು ಬೇಗ ಒದ್ದೋಡ್ಸಕ್ಕಾಗುತ್ತೋ ಒದ್ದೋಡಿಸ್ಬೇಕು ಇವ್ರನ್ನ, ಇಲ್ಲ ಲೂಟಿ ಮಾಡ್ಬಿಡ್ತಾರೆ ಇಬ್ರು. ನಮ್ದೇ ಅಲ್ವಾ ಭವಿಷ್ಯ ವಾರ್ಡ್ರೋಬ್, ಮತ್ತೆ ಪ್ರೋಟೀನ್ ಬಾರ್ ಬೇರೆ. ಎತ್ತಿಟ್ಕೋ ರಕ್ಷಿತಾ, ನೀನೇ ಹೇಳ್ದಲ್ಲ ಒಂದ್ ಸಿಂಗಲ್ ಪ್ರೋಟೀನ್ ಬಾರ್ ಇದೆ ಅಂತ. ಅದು ಹೇಳೋದ್ ಹೇಳ್ಬಿಟ್ಟು ಕೊಡಲ್ಲ ಅಂತ ಬೇರೆ ಹೇಳಿದ್ಲು. ಅಪ್ಪ ಕರ್ಕೊಂಡೋಗು ಮನೆಗೆ, ಅವಾಗ ಇದೆ ನಿಂಗೆ. ಎಸ್ ವೈಟಿಂಗ್. ಊಟಕ್ಕೆ ಕೂತಿದ್ದೀವಿ. ಲೇಡಿ ವಿತ್ ದ ರೆಡ್ ಬ್ಯಾಂಡ್ ಪಾಲ್ಯ ಮಾಡಿದ್ದಾರೆ. ಬೀನ್ಸ್ ಎಷ್ಟು ಕ್ಯೂಟ್ ಆಗಿದೆ ಪ್ಲೇಟ್. ನಿಂಗೆ ನನೀಗ ಕಮ್ಮಿ. ರಂಜಿತಾ ಅದು ತರಕಾರಿ ಯಾರಿಗಂದಿದ್ದು? ನನೀಗ ಬೇಡ ತರಕಾರಿ ಒಳ್ಳೆ ತಿನ್ನು. ಕ್ಯೂಟ್ ಆಗಿದೆ ಪ್ಲೇಟ್ ಅಂತ ರಕ್ಷಿತಾ ಹೇಳಿದ್ದು. ಸ್ವಲ್ಪ ತರಕಾರಿ ಗೈಸ್, ನಮ್ ರಕ್ಷಿತ್ ಅಕ್ಕನ್ ಹೃದಯ ತಿನ್ಬೇಕು. ನಾನು ಅವಳು ತಲೆ ತಿಂತಾಳೆ. ನಾನು ನಮ್ ರಕ್ಷಿತ್ ಅಕ್ಕನ್ ಹೃದಯ ತಿನ್ಬೇಕಂತ. ಭವಿಷ್ಯ ತಲೆ ತಿಂತಾಳೆ ಅಂತ ಹೇಳಿ ಸ್ವೀಟ್ ಆಗಿರುತ್ತೆ ಒಬ್ಬಟ್ಟಿಗಿಂತ. ಓ ಒಬ್ಬಟ್ಟು ಯಾರು ಮಾಡಿದ್ದು? ಅತ್ತೆ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಅತ್ತೆ. ನೀವೇನ್ ಮಾಡಿದ್ರಿ ಒಬ್ಬಟ್ಟಲ್ಲಿ? ತೊಟ್ಟಿದ್ದು ಬೆಲ್ಲ ಹಾಕ್ಬಿಟ್ರು ಅನ್ನಿಸ್ತು. ಅನ್ನಿಸ್ಬಿಡ್ತು ಬೆಲ್ಲ ಹಾಕಿದ್ದಾರೆ ಅಂತ. ಆಕ್ಚುಲಿ ಬೆಲ್ಲ ಜಾಸ್ತಿ ಹಾಕೊಂತ ಹೇಳಿದ್ದು ರಕ್ಷಿತಾನೆ. ಕರೆಕ್ಟ್ ಆಗಿದೆ ಗೈಸ್. ನೋಡಿ ಇಲ್ಲಿ ಟೂರ್ ಗೈಡ್ ಇದೆ ಇವ್ರ ಮನೆಯಲ್ಲಿ. ಅಂದರೆ ಫಸ್ಟ್ ಡೇ ಎಲ್ಲಿಗೆ ಹೋಗ್ಬೇಕು, ಸೆಕೆಂಡ್ ಡೇ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು, ಫಸ್ಟ್ ಮೊದಲನೇ ದಿನ ಚಾಮುಂಡಿ ಬೆಟ್ಟ, ಅದಾದಮೇಲೆ ಒಳ್ಳೆ ಮೈಸೂರು ಪಾರ್ಕ್, ಸಿಲ್ಕ್ ಎಂಬ್ರಮ್, ಅದಾದಮೇಲೆ ಸ್ಯಾನ್ ಮ್ಯೂಸಿಯಂ, ಝೂ, ಜಗನ್ಮೋಹನ್ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್, ರೈಲ್ವೆ ಮ್ಯೂಸಿಯಂ, ರೈಲ್ ಮ್ಯೂಸಿಯಂ. ಓಕೆ, ಅದಾದಮೇಲೆ ಸೆಂಟ್ ಸಮಥಿಂಗ್ ಚರ್ಚ್, ಅದಾದಮೇಲೆ KRS. ಇಷ್ಟು ನಾನು ಒಂದನೇ ದಿನದಲ್ಲಿ ನೋಡ್ಬಿಡ್ಬೇಕು. ಎರಡನೇ ದಿನದಲ್ಲಿ ನಂಜನಗೂಡ್ಗೆ ಹೋಗ್ಬೇಕು. ಸುಖವನ್ ಅಂತ ಒಂದು ಬರ್ಡ್ ಸ್ಯಾಂಚುರಿ ಇದೆ, ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ವ್ಯಾಕ್ಸ್ ಮ್ಯೂಸಿಯಂ ಇದೆ. ಅದಾದಮೇಲೆ ಲಲಿತ್ ಮಹಲು. ಅದಾದಮೇಲೆ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ. ಆಮೇಲೆ ಶ್ರೀರಂಗಪಟ್ಟಣಂ ರಂಗಂತಿಟ್ಟು ಬರ್ಡ್ ಸ್ಯಾಂಚುರಿ, ಅಕ್ವೇರಿಯಂ ಝೂ ಪಕ್ಕದಲ್ಲೇ ಇರುತ್ತೆ, ಅದನ್ನು ನೋಡ್ಬಿಟ್ಟು ನೆಕ್ಸ್ಟ್ ಮೂರನೇ ದಿನದಲ್ಲಿ GRS ಅಲ್ಲಿ ಸ್ನೋ ಪಾರ್ಕು, ಅಪ್ ಡೌನ್ ಮ್ಯೂಸಿಯಂ, ದೆನ್ GRS ಫ್ಯಾಂಟಸಿ ಪಾರ್ಕ್. ಇಷ್ಟು ಮುಗಿಸ್ಕೊಂಡು 3 ದಿನ ಸುಸ್ತಾಗ್ಬಿಟ್ಟು ಮನೆಗೆ ಹೋಗ್ಬೇಕು. ರಕ್ಷಿತಾ ಬಾ, ಇದಾಕ್ಬೇಕಂತೆ. ಇಡ್ಲಿ ಪರವಾಗಿಲ್ಲ. ಓಕೆ, ಅಲ್ಲೇ ನೋಡಿ ಗೈಸ್ ಎಷ್ಟು ಹಾರ್ಡ್ ವರ್ಕಿಂಗ್ ರಕ್ಷಿತಾ. ಅಲ್ಲಿ ಎಳ್ದಾಗ್ತಾವ್ರೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಅಲ್ಲಿ ನಾವು ಆಚೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ವಿ. ಆಮೇಲೆ ವರ್ಲ್ಡ್ ಆಫ್ ಮೈಸೂರ್ ಪಾರ್ಕ್, ಅದಾದ್ಮೇಲೆ ಮೈಸೂರು ಸಿಟಿ ಲೈಟ್ಸ್. ಎಸ್, ತುಂಬಾ ಚೆನ್ನಾಗಿತ್ತು. ಎಸ್, ಇವಾಗ ನಾವು ಅದರಲ್ಲಿ ಹನುಮಾನ್ ಟೆಂಪಲ್ ಅಂತೂ ಸೂಪರ್ ಆಗಿತ್ತು. ಎಸ್, ದ ಬೆಸ್ಟ್. ಅಂಡ್ ಚಾಮುಂಡಿ ಅಷ್ಟೇ, ಮತ್ತೆ ಮೈಸೂರು ಪಾರ್ಕ್ ಅಷ್ಟೇ. ಊನೋ ಆಡ್ತಾರೆ ಇವಾಗ, ಅದನ್ನ ಹಾಕೋದಿಲ್ಲ ನಾನು. ಶಾರ್ಟ್ಸ್ ಹಾಕ್ತಾರೆ ಗೈಸ್, ತುಂಬಾ ಉದ್ದಕ್ಕಿರುತ್ತೆ ಗೇಮು. ಸೊ ವಿ ಆರ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಮೇಕಪ್ ಯಾರು ತೊಳೆದಿಲ್ಲ ಗೈಸ್, ತೊಳಿತೀವಿ ಆಮೇಲೆ. ನಾಳೆ ಬೆಳಗ್ಗೆ ಭವಿಷ್ಯ ಇವಾಗ ಹೋಗಿ ಬಾತ್ರೂಮ್ನಲ್ಲಿ ತೊಳ್ಕೊತಾಳೆ ಅಂದರೆ ಅದಕ್ಕಿಂತ ದೊಡ್ಡ ಸುಳ್ಳು ಇನ್ನಿಲ್ಲ. ಸೊ ಓಕೆ ಗೈಸ್, ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಗುಡ್ ನೈಟ್. ಭರತಣ್ಣ ಬಂದ್ರು ಗೈಸ್. ಬಾಯ್ ಬಾಯ್. ಭರತಣ್ಣ ನೀವು ಬಾಯ್ ಅನ್ನಿ. ಬಾಯ್. ಸ್ಟಾರ್ಟ್ ಮಾಡು. ಬಾಯ್ ಬಾಯ್. ಎಸ್, ಅಯ್ಯೋ, see you soon ಅಂತೆ ಭರತ್ ಹೇಳ್ತಾರೆ. ಎಸ್, ಹಾಂ, ಬಾಯ್ ಬಾಯ್.